ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿ ಕೊಡಗು ಜಿಲ್ಲಾ ಬಿಜೆಪಿಯ ಕೃಷಿ ಮೋರ್ಚಾ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಎದುರು ಘೋಷಣೆಗಳನ್ನು ಕೂಗಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಬಿತ್ತನೆ ಬೀಜದ ಬೆಲೆ ಅವೈಜ್ಞಾನಿಕವಾಗಿದ್ದು ಕೃಷಿಕ ವರ್ಗಕ್ಕೆ ಹೊರೆಯಾಗಿದೆ. ಸರ್ಕಾರದ ದ್ವಂದ್ವ ನಿಲುವುಗಳಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ನವೀನ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ವಕ್ತಾರರಾದ ಮಹೇಶ್ ಜೈನಿ, ತಳೂರು ಕಿಶೋರ್ ಕುಮಾರ್, ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ನಗರಾಧ್ಯಕ್ಷ ಮನು ಮಂಜುನಾಥ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸರ್ಕಾರದ ಈ ಅನಿರೀಕ್ಷಿತ ಕ್ರಮದಿಂದ ಮುಂಗಾರು ಬಿತ್ತನೆಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಬೀಜ ಖರೀದಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಬರುವ ರೈತರು ಆಘಾತಕ್ಕೆ ಒಳಗಾಗುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅನ್ನೋದ್ರ ಮೇಲೆ ರಾಜ್ಯದ ಆರ್ಥಿಕತೆ ನಿಂತಿದೆ. 85% ಜನ ಸಣ್ಣ ರೈತರಿದ್ದಾರೆ. ಬರಗಾಲಕ್ಕೆ ತುತ್ತಾಗಿ ನೊಂದಿದ್ದಾರೆ. ರಾಜ್ಯದ ಆರ್ಥಿಕತೆ ಮತ್ತು ಆಹಾರ ಭದ್ರತೆ ಎರಡೂ ನಿಂತಿರ್ತಕ್ಕಂಥದ್ದು ಕೃಷಿ ಕ್ಷೇತ್ರದ ಮೇಲೆ. ಈ ವಿಷಯ ಗೊತ್ತಿದ್ದೂ ರಾಜ್ಯದಲ್ಲಿ ಸಾಕಷ್ಟು ವರ್ಷ ಬಡ್ಜೆಟ್ ಮಂಡಿಸ್ತಕ್ಕಂಥ ಆಡಳಿತ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಯಾವ ಹಿಂದೆ ಮುಂದೆ ಆಲೋಚನೆ ಮಾಡ್ದಲೇ ರೈತರ ಬಿತ್ತನೆ ಬೀಜ ದರವನ್ನು ಏರಿಸ್ತಕ್ಕಂಥದ್ದು ರಾಜ್ಯ ರೈತ ಮೋರ್ಚಾ, ಜಿಲ್ಲಾ ರೈತ ಮೋರ್ಚಾ ಮತ್ತು ಜಿಲ್ಲಾ ಬಿಜೆಪಿ ತೀವ್ರವಾಗಿ ಖಂಡಿಸ್ತದೆ. ಯಾಕಂತಂದರೆ ಈ ಗ್ಯಾರಂಟಿ ಕೊಡೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಅದಕ್ಕೆ 52,000 ಕೋಟಿ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಒಂದು 2,000-3,000 ಕೋಟಿ ಸಬ್ಸಿಡಿ ಕೊಟ್ಟು ನಾನು ಅದನ್ನು ರೈತರಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ರಾಜ್ಯದ ದುರಂತ ಅಂದ್ಕೊಂಡ್ರೆ ನಾವು ಹೇಳ್ಕೊಬೋದು. ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರೈತರ ಏನು ಬೀಜ ಭತ್ತ ಕೊಡುವುದು, ಬೀಜಕ್ಕೆ ಸಂಬಂಧಪಟ್ಟಂಥ ಟೊಮೆಟೊ ಬೀಜ ಇರ್ಬೋದು, ಅದರಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಅದ್ರ ಜೊತೆಗೆ ಭತ್ತಕ್ಕೆ ಹೆಚ್ಚಿನ ಡಬಲ್ ರೇಟನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ತಾವೆಲ್ಲ ನೋಡಿದ್ರಿ, ರೈತರಿಗೆ ಸನ್ಮಾನ ನಿಧಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ 6,000, 4,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಾಯಿದ್ರು. ಅದನ್ನು ಕೂಡ ರದ್ದುಪಡಿಸಿರುವಂಥದ್ದು. ರೈತ ವಿದ್ಯಾನಿಧಿ ಅಂತೇಳಿ ರೈತರ ಮಕ್ಕಳಿಗೆ ವಿದ್ಯೆ ಕಲೀಲಿಕ್ಕೆ ಅವರಿಗೆ ಸಪೋರ್ಟ್ ಹಣವಾಗಿ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ವಾಲ್ಮೀಕಿ ನಿಗಮದಿಂದ ಸುಮಾರು 187 ಕೋಟಿ ರೂಪಾಯಿ ದುರುಪಯೋಗ ಆಗಿ ಕಣ್ಣು ಮುಚ್ಚಿಕೊಂಡು ಕೂತಿರೋದು ಕೂಡ ತಾವು ನೋಡಿರ್ಬೋದು. ಅದರ ಜೊತೆಗೆ ಸಂಬಂಧಪಟ್ಟ ಮಂತ್ರಿಯ ಹೆಸರನ್ನು ಕೂಡ ಬರೆದು ಡೆತ್ ನೋಟಲ್ಲಿ ಬರೆದು ಅವನು ಸತ್ತಿರುತ್ತಾನೆ. ಹಾಗಾಗಿ ಅವ್ರ ಮೇಲೆ ಕೂಡ ಮಂತ್ರಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಹಾಕ್ತೀನಿ. ಧನ್ಯವಾದಗಳು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ರೈತರ ಬಗ್ಗೆ ಏನು ಕಾಳಜಿ ವಹಿಸಬೇಕಿತ್ತು, ಸಂಪೂರ್ಣವಾಗಿ ವಿಫಲವಾಗಿದೆ. ನಾವು ಈಗಾಗಲೇ ನೋಡಿದ್ದೇವೆ, ಬರದಿಂದ ರೈತರು ತತ್ತರಿಸಿ ಅನೇಕ ಜನರು ರಾಜ್ಯದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ರಾಜ್ಯ ಹೋಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರ ರೈತರ ಪರ ನಿಲ್ಲಬೇಕಿತ್ತು. ರೈತರಿಗೆ ಒಂದಷ್ಟು ಪರಿಹಾರವನ್ನು ಕೊಟ್ಟು ಅವರನ್ನು ಮೇಲೆತ್ತುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು. ಆದರೆ
ಈ ಕೆಲಸವನ್ನು ಮಾಡದೆ ಏನು ಈಗ ಒಂದು ಸ್ವಲ್ಪ ಸಮಯದಿಂದ ದೇವರ ದಯದಿಂದ ಒಂದು ಸ್ವಲ್ಪ ಮಳೆ ಬಂದಾಗ ಏನು ಬಿತ್ತನೆ ಮಾಡುವ ಸಂದರ್ಭ ಇತ್ತು. ನಮ್ಮ ಪ್ರಕಾರ ಉಚಿತವಾಗಿ ಇವರು ಬೀಜವನ್ನು ವಿತರಣೆ ಮಾಡಬೇಕಿತ್ತು ರೈತರಿಗೆ. ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ರು. ಈ ಸಂದರ್ಭದಲ್ಲಿ ಈಗ ಬಿತ್ತನೆ ಬೀಜವನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಕಳ್ಸಲ ಏನು ಕೊಡ್ತಿದ್ರು ಅದನ್ನು ದ್ವಿಗುಣಗೊಳಿಸಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಸೇವೆಯಲ್ಲಿ ಕರ್ತವ್ಯ ನಿಷ್ಠೆಯೊಂದಿಗೆ ಕಾರ್ಯನಿರ್ವಹಿಸಿ ಸರಳ ವ್ಯಕ್ತಿತ್ವದಲ್ಲಿ ಸಾರ್ಥಕತೆ ಕಂಡುಕೊಂಡು ನಿವೃತ್ತಿ ಹೊಂದುತ್ತಿರುವ ನೌಕರರ ಜೀವನ ಸುಖಮಯವಾಗಿರಲಿ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 4 ಪೊಲೀಸರು ನಿವೃತ್ತಿ ಹೊಂದಿದ್ರು. ಎಂಆರ್ ರಮೇಶ್, ಪಿಎಸ್ಐ ಕೆ ದೇವರಾಜು, ಪಿಎಸ್ಐ ಎಸ್ಪಿ ಕೇಶವಮೂರ್ತಿ, ಎಎಸ್ಐ ಎಂಎಸ್ ಸುಬ್ರಹ್ಮಣಿ ಅವರಿಗೆ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಬೀಳ್ಕೊಡುವ ಸಮಾರಂಭದಲ್ಲಿ ಎಸ್ಪಿ ಅವರು ಮಾತನಾಡಿದರು. ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರನ್ನು ಇಲಾಖೆ ಎಂದಿಗೂ ಮರೆಯೋದಿಲ್ಲ. ತಮಗೆ ವಹಿಸಿದ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸುವ ಪಾತ್ರವನ್ನು ವಹಿಸಿದ್ದೀರಿ. ನಿವೃತ್ತಿ ಬಳಿಕವೂ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ಸಂಪರ್ಕ ಸೇತುವೆಯಾಗಿ ನೀವು ಕಾರ್ಯನಿರ್ವಹಿಸಬಹುದು ಎಂದು ಹೇಳಿದರು. ಇದೇ ಸಂದರ್ಭ ನಿವೃತ್ತರಾದ ಪೊಲೀಸರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡಲಾಯಿತು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಶಾಲೆಯಿಂದ ಬಾಳೆಕಂಬ, ತೆಂಗಿನ ಗರಿಗಳು, ಹೂವು, ಮಾವಿನ ಎಲೆ ಹೀಗೆ ನೈಸರ್ಗಿಕವಾಗಿ ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ವಿದ್ಯಾರ್ಥಿಗಳಿಂದ ರೆಡ್ ಕಾರ್ಪೆಟ್ ಮೂಲಕ ಬರಮಾಡಿಕೊಳ್ಳಲಾಯಿತು. ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಬಣ್ಣ ಬಣ್ಣದ ಕಿರೀಟಗಳಿಂದ ಮುಡಿಗೇರಿಸಿ, ಹೂಗುಚ್ಚ ಕೈಗಿರಿಸಿ, ವೆಲ್ಕಮ್ ಬ್ಯಾಕ್ ಬ್ಯಾಡ್ಜನ್ನು ಎದೆಗೇರಿಸಿ ಸಿಹಿ ನೀಡಿ ಸ್ವಾಗತಿಸಲಾಯಿತು. ಶಾಲಾ ಆವರಣದಲ್ಲಿ ನಿರ್ಮಿಸಲಾದ ಸುಮಾರು 15 ಅಡಿ ಎತ್ತರದ ಅಕ್ಷರತೆಯರಿಂದ ವಿದ್ಯಾರ್ಥಿಗಳು ವಿವಿಧ ಶೈಕ್ಷಣಿಕ ಘೋಷಣೆಗಳೊಂದಿಗೆ ಎಳೆದರು. 15 ಅಡಿ ಎತ್ತರದ ಅಕ್ಷರತೆಯರಿಂದ ಕೆಳಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮೈ ಫಸ್ಟ್ ಡೇ ಆಫ್ ಸ್ಕೂಲ್ ಸ್ಲೋಗನ್ ಇರಿಸಿದ ಫೋಟೋ ಬೂತ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಫೋಟೋ ಕ್ಲಿಕ್ಕಿಸಿ ಸಂತಸಪಟ್ಟರು. ಶಾಲಾ ಮುಖ್ಯ ಶಿಕ್ಷಕ ಸತೀಶ್, ಸಹ ಶಿಕ್ಷಕ ಮಂಜುನಾಥ್, ಅಡುಗೆ ಸಿಬ್ಬಂದಿ ಸ್ವಾತಿ ಎಂಸಿ, ಪೋಷಕರಾದ ಪವಿತ್ರ ಜಯ ವಿದ್ಯಾರ್ಥಿಗಳಿಂದ ಬರಮಾಡಿಕೊಂಡರು. ಪ್ರಾರಂಭೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಿಹಿ ಊಟ ನೀಡಲಾಯಿತು. ವಿದ್ಯಾರ್ಥಿಗಳು ತಮ್ಮ ರಜೆಯ ಅನುಭವಗಳಿಂದ ಶಿಕ್ಷಕರೊಂದಿಗೆ ಹಂಚಿಕೊಂಡರು. ಹೊಸದಾಗಿ ದಾಖಲಾದ ವಿದ್ಯಾರ್ಥಿಗಳಿಂದ ಅಕ್ಷರ ತೇರಿನಲ್ಲಿ ಕುಳ್ಳಿರಿಸಿ ತೇರನ್ನು ಎಳೆಯಲಾಯಿತು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು, ಇಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಶಾಲೆಗೆ ಬರುವ ಹಾಗೆ ಮಾಡಲಿಕ್ಕೆ ಇಂದು ವಿದ್ಯಾರ್ಥಿಗಳಿಗೆ ಏನು ಕಿರೀಟ ಧಾರಣೆ ಮಾಡಿ ಆನಂತರ ಅವರಿಗೆ ಹೂಗುಚ್ಛ ನೀಡಿ ವೆಲ್ಕಮ್ ಬ್ಯಾಕ್ ಏನು ಫಲಕವನ್ನು ಧರಿಸಿ ಅವರಿಗೆ ಬ್ಯಾಡ್ಜನ್ನು ಹಾಕಿ ಆನಂತರ ಅವರಿಗೆ ಸಿಹಿ ನೀಡಿ ಇಂದು ಶಾಲೆಗೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಮಕ್ಕಳು ಖುಷಿಯಿಂದ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗುವಂತೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಮಕ್ಕಳಲ್ಲಿ ಅಕ್ಷರ ಜ್ಞಾನದ ಬಗ್ಗೆ ಮತ್ತು ಗ್ರಾಮಸ್ಥರಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಅಕ್ಷರ ತೇರನ್ನು ನಾವು ರೆಡಿ ಮಾಡಿದ್ವಿ. ಇದನ್ನು ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಬಳಸಿಕೊಂಡು ಗ್ರಾಮಸ್ಥರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ.
ಬರ್ತೀನಿ. ತುಂಬ ಖುಷಿ. ಶಾಲೆಗೆ ರಜೆ ಇದ್ದಾಗ ನಾನು ಅಜ್ಜಿ ಮನೆ ಮತ್ತು ಕೊಡಗರಹಳ್ಳಿಗೆ ಹೋಗಿದ್ದೆ. ಮತ್ತು ಪಕ್ಕದ ಮೈದಾನದಲ್ಲಿ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ. ಶಾಲೆಗೆ ತುಂಬ ದಿನ ರಜೆ ಇದ್ದ ಕಾರಣ ನನಗೆ ತುಂಬ ಬೇಜಾರಾಗಿತ್ತು. ಈಗ ಮತ್ತೆ ಶಾಲೆ ಸ್ಟಾರ್ಟ್ ಆಗಿದೆ. ನನಗೆ ತುಂಬ ಖುಷಿಯಾಗಿದೆ. ರಜೆಯಲ್ಲಿ ನಾವು ಮನೆಯಲ್ಲಿ ಆಟವಾಡುತ್ತಿದ್ದೆವು. ದೂರದ ಊರಿಗೆ ಹೋಗಿ ಬಂದೆವು. ರಜೆ ದಿನಗಳು ಹೆಚ್ಚು ಇದ್ದರಿಂದ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೆವು. ಶಾಲೆ ಪ್ರಾರಂಭವಾಯಿತು. ಶಿಕ್ಷಕರು ಸಾಕಷ್ಟು ತಯಾರಿ ನಡೆಸಿ ನಮ್ಮನ್ನು ಆತ್ಮೀಯವಾಗಿ ಶಾಲೆಗೆ ಸ್ವಾಗತಿಸಿದರು. ನನಗಂತೂ ಶಾಲೆ ಆರಂಭವಾಗಿದ್ದು ತುಂಬ ಖುಷಿಯಾಯಿತು. ಧನ್ಯವಾದ. ಶಾಲೆಗೆ ರಜೆ ಇದ್ದಾಗ ನಾನು ಕೊಡಗರಹಳ್ಳಿ ಮತ್ತು ಅಜ್ಜಿ ಮನೆಗೆ ಪಕ್ಕದ ಮೈದಾನದಲ್ಲಿ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ. ಶಾಲೆಗೆ ತುಂಬ ದಿನ ರಜೆ ಇದ್ದ ಕಾರಣ ನನಗೆ ಬೇಜಾರಾಗಿತ್ತು. ಈಗ ಮತ್ತೆ ಶಾಲೆ ಶುರುವಾಗಿದೆ. ನನಗೆ ತುಂಬ ಖುಷಿಯಾಗಿದೆ. ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ನಾನು ಇವತ್ತು ಈ ಹೋಳಿ ಕೇಳಿದೆ. ತುಂಬ ಖುಷಿ ಆಯ್ತಿದೆ. ನಾನು ಹೋಳಿಗೆ ಇಲ್ಲೇ ಓಡ್ತೀನಿ. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭಕ್ಕೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಪುಸ್ತಕ ವಿತರಣೆ ಮಾಡಿ ಅದ್ದೂರಿಯಾಗಿ ಶಾಲೆಗೆ ಬರಮಾಡಿಕೊಂಡರು. ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ ಶಾಲೆಯ ಪ್ರವೇಶ ದ್ವಾರದಲ್ಲಿ ಮಕ್ಕಳ ಬರುವಿಕೆಗಾಗಿ ಕಾದು ಕುಳಿತ ಶಿಕ್ಷಕ ವೃಂದ ಹಾಗೂ ಆಡಳಿತ ಮಂಡಳಿಯವರು ಸಿಹಿ ಹಂಚಿ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳಿಂದ ಆತ್ಮೀಯವಾಗಿ ಬರಮಾಡಿಕೊಂಡರು. ಶಾಲೆಯಲ್ಲಿ ನಡೆದ ನೂತನ ಶೈಕ್ಷಣಿಕ ವರ್ಷಾರಂಭ ಕಾರ್ಯಕ್ರಮದಲ್ಲಿ ಶಾಲಾ ಪ್ರವೇಶ ದ್ವಾರ ಮತ್ತು ಶಾಲಾ ಕೊಠಡಿಯಿಂದ ವಿದ್ಯಾರ್ಥಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುಳಾ ಚಿತ್ತಾಪುರ ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಲು ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ಬಲವರ್ಧನೆಯ ವರ್ಷ ಅಂತ ಘೋಷಣೆ ಮಾಡಿದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಹಿನ್ನಡೆಯಾದ ಕಾರಣಕ್ಕೆ ಕಲಿಕಾ ಚೇತರಿಕೆ ಎಂಬ ಘೋಷವಾಕ್ಯದಲ್ಲಿ ಶಿಕ್ಷಣವನ್ನು ಮುಂದುವರೆಸಲಾಗಿತ್ತು. ಅದರಂತೆ ಕಲಿಕೆಯಲ್ಲಿ ಚೇತರಿಕೆ ಕಂಡು ಈಗ ಬಲವರ್ಧನೆ ಆಗಬೇಕಾಗಿದೆ ಎಂದರು. ಮಕ್ಕಳ ಕೊರತೆ ಕಡಿಮೆ ಇದೆ. ಆದರೂ ಸರ್ಕಾರದ ಸುತ್ತೋಲೆಯಂತೆ ನಾವು ಈ ವರ್ಷ ಶಾಲಾ ಪ್ರಾರಂಭಿಸಲು ಹಮ್ಮಿಕೊಂಡಿದ್ದೇವೆ. ಈ ವರ್ಷದಲ್ಲಿ ನಾವು ಶಾಲಾ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ಕರೆದಾಗ ಮಕ್ಕಳಲ್ಲೂ ಸಹ ಕಲಿಕೆ ಮೂಡಿಬೇಕು. ಕಳೆದ ವರ್ಷ ಚೇತರಿಕೆ ಇದ್ದು ಆ ಚೇತರಿಕೆಯಿಂದ ಮಕ್ಕಳು ಹೇಗೆ ಬಲವರ್ಧನೆ ವರ್ಷ ಅಂತ ಕಲಿತಾ ಇದ್ವು, ಮಕ್ಕಳಲ್ಲೂ ಹಾಗೆ ಪ್ರಗತಿ ಮುಂದೆ ಬರಬೇಕು. ಈ ಸಾಲಿನಲ್ಲಿ ಸರ್ಕಾರದ ಆದೇಶದಂತೆ ನಾವು 1ನೇ ತಾರೀಕಿಂದ ಪೂರ್ವ ಪರೀಕ್ಷೆ, ಪರಿಹಾರ ಬೋಧನೆ, ಸಫಲ ಪರೀಕ್ಷೆ ಹಮ್ಮಿಕೊಂಡಿದ್ದಾರೆ. ತದನಂತರ ಪಾಠ ಪ್ರದರ್ಶನಗಳು ಪ್ರಾರಂಭವಾಗುತ್ತೆ. ಈಗ ನೋಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಇರುವಾಗ ನಮಗೂ ಈಗ ಪ್ರಾರಂಭ ಆಗುತ್ತೆ ಅಂತಂದಾಗ ಖುಷಿ ಆಗ್ತಾ ಇತ್ತು. ಆದರೆ ಮಕ್ಕಳ ಸಂಖ್ಯೆ ನೋಡಿದಾಗ ಬೇಜಾರಂತ ಸರ್ಕಾರ ಸುತ್ತೋಲೆಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. 2024-25ನೇ ಈ ಒಂದು ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನೆಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಅಂದರೆ ನಿಮ್ಮ ಶಿಕ್ಷಣದಲ್ಲಿ ನೀವು ಹೆಚ್ಚಿನ ಒಂದು ವರ್ಧನೆಯನ್ನು ವರ್ಧಿಸ್ತಾ ಹೋಗಬೇಕು. ವರ್ಧನೆ ದೃಷ್ಟಿಯಿಂದ ಈ ಒಂದು ಘೋಷವಾಕ್ಯವನ್ನು ನೀಡಲಾಗಿದೆ. ಕಳೆದ ಸಾಲಿನಲ್ಲಿ ಕಲಿಕಾ ಚೇತರಿಕೆ ಕೋವಿಡ್ ನಂತರ ಕಲಿಕಾ ಹಿನ್ನಡೆ ಆಗಿದ ಕಾರಣಕ್ಕಾಗಿ ಕಲಿಕಾ ಚೇತರಿಕೆ ಅನ್ನುವಂಥ ಏನು ಕಾರ್ಯಕ್ರಮ ಇತ್ತು, ಆ ಚೇತರಿಕೆ ಆಗಿ ಇನ್ನು ನಿಮ್ಮಲ್ಲಿ ಏನಾಗಬೇಕು, ಕಲಿಕೆ ಅನ್ನೋದು ವರ್ಧಿಸಬೇಕು. ಹಾಗೆ ವರ್ಧಿಸ್ತಾ ಹೋಗಿ ಮಕ್ಕಳ ಸಂಖ್ಯೆಯೂ ಅಷ್ಟೇ ವರ್ಧನೆ ಆಗಲಿ, ಹಾಗೆ ನಿಮ್ಮ ಕಲಿಕೆಯೂ ಅಷ್ಟೇ ಗಟ್ಟಿಗೊಂಡು ಅದು ವರ್ಧನೆ ಆಗಲಿ. ಎಲ್ಲ ಸಹ ಶಿಕ್ಷಕರು ಇಲ್ಲಿ ತುಂಬ ಪರಿಣಿತ ಅನುಭವಿ ಶಿಕ್ಷಕರನ್ನ ಈ ಒಂದು KTS ಸಂಸ್ಥೆ ಒಳಗೊಂಡಿದೆ. ವಿದ್ಯಾರ್ಥಿಗಳು ನೀವು ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವಾ ಅವ್ರಿಗೆಲ್ಲ ಹೇಳಿ ಶಾಲೆ ಪ್ರಾರಂಭ ಆಗಿದೆ, ಬುಕ್ಸ್ ಕೊಡ್ತಾ ಇದ್ದಾರೆ, ಯೂನಿಫಾರ್ಮ್ ಸಹ ಬಂದಿದೆ. ಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷ KA ಹ್ಯಾರಿಸ್ ಮಾತನಾಡಿ, ಸರ್ಕಾರ ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಆಕರ್ಷಿಸಲು ವಿವಿಧ ರೀತಿಯ ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಅದರಂತೆ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ವಿವಿಧ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ ಎಂದರು. ಬರೀ ಶಿರೋನಾಮ ಏನು, ಘೋಷವಾಕ್ಯ ಮಾತ್ರ ಬದಲಾಗುತ್ತೆ. ಈ ವರ್ಷ ಏನು ಶೈಕ್ಷಣಿಕ ಬಲವರ್ಧನೆ, ಈ ರೀತಿ ಘೋಷವಾಕ್ಯ ಮಾತ್ರ ಬದಲಾಗುತ್ತೆ. ಎಲ್ಲ ಪ್ರತಿ ಸಾಲಿನಂತೆ ಕೂಡ ಈ ಸಾಲಿನಲ್ಲೂ ಕೂಡ ನಾವೀಗ ಬಹಳ ಅದ್ದೂರಿಯಿಂದ ಮಕ್ಕಳನ್ನೇನು ಪ್ರಾರಂಭೋತ್ಸವ ಎಂಬ
ಎಂಬ ಒಂದು ಘೋಷವಾಕ್ಯದೊಂದಿಗೆ ನಾವು ಬರಮಾಡಿಕೊಂಡಿದ್ದೇವೆ. ಸರ್ಕಾರ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಗೆ ಆಕರ್ಷಿಸುವ ಒಂದು ಉದ್ದೇಶದಿಂದ, ಮಕ್ಕಳನ್ನು ಆಕರ್ಷಿಸಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಏನು ಸುತ್ತೋಲೆಯನ್ನು ಹೊರಡಿಸ್ತಾರೆ, ಆ ಸುತ್ತೋಲೆಯನ್ನು ನಮ್ಮ ಶಿಕ್ಷಕ ವೃಂದದಲ್ಲಿರ್ಬೋದು, ಇಲಾಖೆ ಅಧಿಕಾರಿಗಳ ಆದೇಶದಂತೆ ಸಮಿತಿ ಸದಸ್ಯರೆಲ್ಲರೂ ಸೇರಿ ಉದ್ದೇಶ ಒಂದು ಮಾತ್ರ, ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೆಳೆಯಬೇಕು. ಅವರು ಸಂತೋಷದಿಂದ ನಮ್ಮ ಶಾಲೆಗೆ ಆಗಮಿಸಬೇಕು. ಯಾಕಂದ್ರೆ ಈ ಎಲ್ಲ ಪೋಷಕರು ಏನು ಆಂಗ್ಲ ಮಾಧ್ಯಮ ಶಾಲೆಗೆ ಓದಬೇಕು ಅನ್ನೋ ಒಂದು ವ್ಯಾಮೋಹ, ಅಲ್ಲಿ ಶಿಕ್ಷಣ ಯಾವ ರೀತಿ ಅನ್ನುವಂಥದ್ದಿಲ್ಲ. ಬೇರೆ ಪಕ್ಕದ ಮನೆಯಲ್ಲಿ ಕೇಳೋದು, ನಿನ್ನ ಮಗ ಎಲ್ಲಿ ಓದ್ತಾ ಇರೋದು? ನನ್ನ ಮಗ ಆಂಗ್ಲ ಮಾಧ್ಯಮ ಶಾಲೆ ಹೆಸರು ಹೇಳಿದಾಗ ಏನೋ ಒಂದು ಗತ್ತವರಿಗೆ, ಅದೇ ನನ್ನ ಮಗ KPS ಸರ್ಕಾರಿ ಶಾಲೆ ಅಂದಾಗ ಒಂದು ಒಂಥರ ಅವರಿಗೆ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ, ಆಡಳಿತ ಮಂಡಳಿ ಸದಸ್ಯ CM ಉಸ್ಮಾನ್, ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲ MS ಶಿವಂಡ, ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ ಕೇಟೋಳಿರ ರಾಜಗಣಪತಿ, ಅಬ್ದುಲ್ ಖಾದರ್, ಶಾಲೆಯ ಶಿಕ್ಷಕ ವೃಂದ, ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ ನಾಪಕ್ಲೋ. ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಾರಿಸ್ ಅವರು ಬಂದರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಎರಡು ಕೊಡಿ ಸರ್, ಎರಡು ಕೊಡಿ. ಚಾಕ್ಲೇಟ್ ಪೇಪರ್ ಇಲ್ಲಿ ಹಾಕ್ತೀವಿ. ಅವರು ವಿಡಿಯೋ ಮಾಡ್ತಾರೆ. ಇದಾರಿ NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, stock marketing and e-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open.
desirable designs, gives you treasured memory. Sharda Jewelers. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ರಜೆ ಬಳಿಕ ಆರಂಭಗೊಂಡ 2024-25 ಶೈಕ್ಷಣಿಕ ವರ್ಷದ ಮೊದಲ ದಿನ ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳ ಮೊಗದಲ್ಲಿ ಮಂದಹಾಸ, ಶಾಲೆಗಳ ಆವರಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಶಾಲೆ ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸೇರಿದಂತೆ ನಗರದ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಂದ ಆತ್ಮೀಯವಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಮೊದಲ ದಿನದ ಸಂಭ್ರಮದಲ್ಲಿದ್ದ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ಸಂತೋಷದಿಂದ ಬೆರೆತರು. ಮೊದಲ ದಿನ ಉತ್ತಮ ಹಾಜರಿ ಕಂಡುಬರದಿದ್ದರೂ ವಿದ್ಯಾರ್ಥಿಗಳು ಸಂತೋಷದಿಂದಲೇ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡರು. ಫಾತಿಮಾ ಕಾನ್ವೆಂಟ್ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಸ್ಪಂದನಾ ಮಾತನಾಡಿ, ಶಾಲೆಯು ಕೇವಲ ಪಠ್ಯ ಶಿಕ್ಷಣ ಮಾತ್ರವಲ್ಲದೆ ಜೀವನ ಮೌಲ್ಯಾಧಾರಿತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ. ಇದರಿಂದ ಉತ್ತಮ ನಾಗರಿಕ ಸಮಾಜ ನಿರ್ಮಿಸಲು ಸಾಧ್ಯವೆಂದರು. 2024-25 ಶಾಲಾ ಪುನರಾರಂಭದಂದು ಎಲ್ಲ ಮಕ್ಕಳು ಉತ್ಸಾಹದಿಂದ ಶಾಲೆಗೆ ಬಂದಿರುತ್ತಾರೆ. ಮಕ್ಕಳಿಗೆ ನಾವು ಸಿಹಿ ವಿತರಿಸುವ ಮೂಲಕ ಸ್ವಾಗತಿಸಲಾಯಿತು. ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಪಠ್ಯಕ್ರಮ ಚಟುವಟಿಕೆಗಳನ್ನು ಹಾಗೂ ಮೌಲ್ಯಾಧಾರಿತ ಪೂರಕ ಶಿಕ್ಷಣವನ್ನು ನೀಡಲಾಗುವುದು. ಇದರಿಂದ ಉತ್ತಮ ನಾಗರಿಕ ಸಮಾಜ ನಿರ್ಮಿಸಲು ಸಾಧ್ಯ. ಭಗವಂತನು ಎಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಭಾಗ್ಯ, ವಿದ್ಯೆ, ಬುದ್ಧಿ ನೀಡಿ ಹರಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರಾಣಿ ಮಾತನಾಡಿ, ಇಂದು ಶಾಲೆ ಶುಭಾರಂಭಗೊಂಡಿದ್ದು ಮೊದಲ ದಿನವಾದ ಇಂದು ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಿದ್ದು, ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ಹಾರೈಸಿದರು. 2024-25 ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಶಾಲೆಗೆ ಮಕ್ಕಳು ಬಹಳ ಖುಷಿಯಿಂದ ಬಂದರು. ಖುಷಿಯಿಂದ ಬಂದಂಥ ಮಕ್ಕಳನ್ನು ಸ್ವಾಗತಿಸುತ್ತಾ ಸಿಹಿ ಹಾಗೂ ಗುಲಾಬಿ ಹೂವನ್ನು ಕೊಟ್ಟು ಅವರನ್ನು ನಾವೀಗ ಸ್ವಾಗತ ಮಾಡಿ ತರಗತಿಗಳಿಗೆ ಕರ್ಕೊಂಡಿದ್ದೀವಿ. ಮಧ್ಯಾಹ್ನ ಬಿಸಿ ಊಟ ಇದೆ. ಬಿಸಿ ಊಟದಲ್ಲಿ ಸಿಹಿ ಊಟವನ್ನು ಕೂಡ ಮಾಡಿದ್ದೇವೆ. ಹಾಗೆಯೇ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸ್ಕೊಡ್ತಾ ಇದ್ವಿ. ಈಗಾಗಲೇ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ಬಂದಾಗಿದೆ. ಮಕ್ಕಳಿಗೆ ಇವತ್ತಿಂದಲೇ ವಿತರಣೆಯನ್ನು ಮಾಡ್ತೇವೆ.
Bye. ಥ್ಯಾಂಕ್ ಯು. ಇಲ್ಲಿ ನೋಡಿ ಇಲ್ಲಿ ನೋಡಬೇಕು. ನಾಪಕ್ಲು ಬಳಿಯ ಕುಂಜಿಲ ಗ್ರಾಮದ ಕೆಪಿ ಬಾಣೆ ಸರ್ಕಾರಿ ಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ಶೈಕ್ಷಣಿಕ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಗಿದ್ದ ಶಾಲೆಯ ಪ್ರವೇಶ ದ್ವಾರದಲ್ಲಿ ಮಕ್ಕಳಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚಿ ಶಾಲೆಯ ಶಿಕ್ಷಕ ವೃಂದ ಹಾಗೂ ಆಡಳಿತ ಮಂಡಳಿ ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಪಿಕೆ ಗಂಗಮ್ಮ ಮಾತನಾಡಿ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಶಾಲೆಗೆ ಗೈರಾಗದೆ ಪ್ರತಿದಿನ ಸಂತೋಷದಿಂದ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷೆ ಶಫಿಯಾ ಮತ್ತು ಸದಸ್ಯರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿದರು. ಕಕ್ಕಬ್ಬೆ ಸಮೀಪದ ನಾಲಡಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸರ್ಕಾರದ ಆದೇಶದಂತೆ ಶೈಕ್ಷಣಿಕ ಬಲವರ್ಧನೆಯ ವರ್ಷ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭವಾಗುವ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿಯವರು ತಳಿರು ತೋರಣಗಳಿಂದ ಅಲಂಕೃತಗೊಂಡ ಶಾಲಾ ಪ್ರವೇಶ ದ್ವಾರದಲ್ಲಿ ಮಕ್ಕಳಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಸದಸ್ಯ ಬೋಪಣ್ಣ, ಶಾಲೆಯ ಮುಖ್ಯ ಶಿಕ್ಷಕಿ ಎಂಎಚ್ ರಜೀನಾ, ಅತಿಥಿ ಶಿಕ್ಷಕರಾದ ಸಂಜು, ಶಾರಿಕಾ, ಶಾಲೆಯ ಸಿಬ್ಬಂದಿ ವರ್ಗ, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ, ಜಕರಿಯಾ ನಾಪಕ್ಲು.